ನಮಸ್ತೆ ಎಲ್ಲರಿಗೂ. ಈ ದಿನ ಮಾಘ ಪೌರ್ಣಮಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದರಲ್ಲೂ ಈ ಸರಿ ಭಾನುವಾರ ಬಂದಿದೆ, ತುಂಬಾ ಶ್ರೇಷ್ಠ. ಈ ಟೈಮಲ್ಲಿ ನೀವು ಯಾವ ತರ ಪೂಜೆ ಮಾಡಬೇಕು, ಯಾವ ವ್ರತ ಮಾಡಿದ್ರೆ ಫಲಿಸುತ್ತೆ, ಎಲ್ಲಿ ಸ್ನಾನ ಮಾಡಬೇಕು ಅನ್ನೋದು ವಿವರವಾಗಿ ತಿಳಿಸ್ಕೊಡ್ತೀನಿ. ಭಾನುವಾರ ಪುಷ್ಯ ನಕ್ಷತ್ರ ಬಂದಾಗ ರವಿ ಪುಷ್ಯ ನಕ್ಷತ್ರ ಅಂತ ಹೇಳ್ತೀವಲ್ವಾ, ಸೊ ಇದು ವರ್ಷಕ್ಕೆ ಒಂದ್ಸಲ ಅಥವಾ 2 ಸರಿ ಬರುತ್ತೆ. ಅದರಲ್ಲೂ ಈ ಸರಿ ಅಂತೂ ಮಾಘ ಪೌರ್ಣಮಿ ದಿನಾನೇ ಬಂದಿದೆ. ರವಿ ಪುಷ್ಯ ನಕ್ಷತ್ರ ಬಂದಿರೋದ್ರಿಂದ ನಾವು ಯಾವುದೇ ಕೆಲಸ ಮಾಡಿದ್ರು ಸ್ಟಾರ್ಟ್ ಮಾಡಿದ್ರೆ ಒಳ್ಳೇದು. ಮತ್ತೆ ಸಕ್ಸಸ್ ಸಿಗುತ್ತೆ. ಇದು ಯಾವ ತರ ಅಂದ್ರೆ ಲಾಂಗ್ ಟರ್ಮ್ ಇರುತ್ತೆ ಈ ಸಕ್ಸಸ್. ಇವತ್ತು ಸೂರ್ಯನಿಗೆ ಬೆಳಗ್ಗೆ ಎದ್ದು ಅರ್ಘ್ಯ ಬಿಡೋದಾಗ್ಲಿ, ಮತ್ತೆ ಸಂಜೆ ಶನಿದೇವರಿಗೆ ಎಳ್ದೀಪ ಹಚ್ಚೋದಾಗ್ಲಿ, ಮತ್ತೆ ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ಸ್ವೀಟ್ ಹಂಚೋದಾಗಿ ಮಾಡಿದಾಗ ಶನಿ, ರವಿ ಮತ್ತೆ ಚಂದ್ರನಿಗೆ ಸ್ಟ್ರೆಂತ್ ಮಾಡ್ಕೊಂಡಂಗಾಗುತ್ತೆ ನಮ್ಮ ಜಾತಕದಲ್ಲಿ. ಮತ್ತೆ ಇವತ್ತೊಂದು ಪೇಪರ್ ತಗೊಂಡು ವೈಟ್ ಪೇಪರ್ ಅಲ್ಲಿ ರೆಡ್ ಇಂಕ್ ಅಲ್ಲಿ ನಿಮ್ ಇಚ್ಛೆಗಳನ್ನು ಬರ್ದ್ಬಿಟ್ಟು ದೇವ್ರ ಮುಂದೆ ಇಟ್ಬಿಟ್ಟು ಹರ್ಸ್ಕೋಬೇಕು. ನಮ್ಗೆ ಎಲ್ಲಾ ಕೆಲಸಗಳು ಚೆನ್ನಾಗ್ ಆಗ್ಬೇಕು ಅಂತ ಹರ್ಸ್ಕೊಂಡಾಗ ಇದು ಖಂಡಿತ ಸಕ್ಸಸ್ ಆಗುತ್ತೆ. ಶಾಸ್ತ್ರಗಳಿಗೆ ಹೇಳಿರೋ ಹಾಗೆ ಮಾಘ ಮಾಸದಲ್ಲಿ ಎಲ್ಲಾ ದೇವತೆಗಳು ತಮ್ಮ ಶಕ್ತಿಯನ್ನು ನದಿಗಳಲ್ಲಿ, ಸರೋವರಗಳಲ್ಲಿ, ಸಮುದ್ರದಲ್ಲಿ ಸಂಗ್ರಹಿಸಿಟ್ಟಿರ್ತಾರೆ ಅಂತ ನಂಬಿಕೆ ಇದೆ. ಅದಕ್ಕಾಗಿ ನಾವು ನದಿ ಸ್ನಾನವಾಗ್ಲಿ, ಸಮುದ್ರ ಸ್ನಾನ ಮಾಡಿದ್ರೆ ತುಂಬಾ ಶ್ರೇಷ್ಠ. ಆಮೇಲೆ ನಾನು ಹೇಳ್ದೆ ಅವಾಗ್ಲೇ ನಿಮ್ಗೆ ಯಾವ ಪೂಜೆ ಮಾಡಿದ್ರೆ ಒಳ್ಳೇದು ಅಂತ. ಅದರಲ್ಲೂ ಮಾಘ ಪೌರ್ಣಮಿ ದಿನ ಹರಳಿ ಮರದ ಕೆಳಗಡೆ, ಅಶ್ವತ್ಥ ವೃಕ್ಷ ಅಂತ ಹೇಳ್ತೀವಲ್ವಾ, ಅದ್ರ ಕೆಳಗಡೆ ಹೋಗ್ಬಿಟ್ಟು ಅರಿಶಿನ ಗೌರಿ ಮಾಡ್ಬಿಟ್ಟು ಅದಕ್ಕೆ ಬಾಗಿನ, ಆ ದೇವಿಗೆ ಬಾಗಿನ ಕೊಡೋದು, ಮತ್ತೆ ಹೊಸ ಬಳೆಗಳನ್ನ ತಂದು ಆ ದೇವಿಗೆ ಅರ್ಪಿಸ್ಬೇಕು. ಮತ್ತೆ ಅದನ್ನ ನಾವೇ ಹಾಕೋಬೇಕು. ಈ ರೀತಿ ಮಾಡಿದ್ರೆ ಹೆಣ್ಮಕ್ಳಿಗೆ ಸೌಭಾಗ್ಯ ಚೆನ್ನಾಗಾಗುತ್ತೆ, ಆರೋಗ್ಯ ಮತ್ತು ಕುಟುಂಬ ಸುಖನೂ ವೃದ್ಧಿ ಆಗುತ್ತೆ. ಜ್ಯೋತಿಷ್ಯ ದೃಷ್ಟಿಯಲ್ಲಿ ನೋಡೋಣ ಅಂದ್ರೆ ಯಾವ ರೀತಿ ಅಂದ್ರೆ, ಪೌರ್ಣಮಿ ದಿನ ಚಂದ್ರನ ಶಕ್ತಿ ಜಾಸ್ತಿ ಇರುತ್ತೆ, ಭಾನುವಾರ ಸೂರ್ಯನ ಶಕ್ತಿ ಜಾಸ್ತಿ ಆಗಿರುತ್ತೆ. ಈ ಎರಡೂ ಮಿಲನವಾಗಿರೋದ್ರಿಂದ ನಾವು ಈ ವ್ರತ ಮಾಡಿದ್ರೆ ತುಂಬಾ ಶ್ರೇಷ್ಠ. ಅದರಲ್ಲೂ ಇದು ಸತ್ಯನಾರಾಯಣ ಸ್ವಾಮಿ ವ್ರತ ಮಾಡಿದ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ನಾವು ಅವಾಗ ನವಧಾನ್ಯಗಳಿಟ್ಟು ಸತ್ಯನಾರಾಯಣ ಸ್ವಾಮಿನ ಆಹ್ವಾನ ಮಾಡ್ಬಿಟ್ಟು ಪೂಜೆ ಮಾಡ್ತೀವಲ್ವಾ, ಅವಾಗ ನಮ್ಮ ಜಾತಕದಲ್ಲಿರೋ ಎಲ್ಲಾ ಗ್ರಹಗಳ ದೋಷ ನಿವಾರಣೆ ಆಗುತ್ತೆ. ಮತ್ತೆ ಲಕ್ಷ್ಮೀ ದೇವಿಗೆ ಈ ದಿನ ಏನ್ ಮಾಡ್ಬೇಕು ಅಂದ್ರೆ, ಯಾಕಂದ್ರೆ ಭಾನುವಾರ ಬಂದಿರೋದ್ರಿಂದ ನಾವು ದೇವಿಗೆ ಗೋಧಿ, ಒಂದು ವಿಳದೆಲೆ ಮೇಲೆ ಗೋಧಿ ಹಾಕ್ಬಿಟ್ಟು ಅದ್ರ ಮೇಲೆ ದೀಪ ಹಚ್ಬೇಕು. ತುಪ್ಪದ ದೀಪ ಹಚ್ಚಿದಾಗ ಲಕ್ಷ್ಮಿ ಕಟಾಕ್ಷನು ಸಿಗುತ್ತೆ. ನಮ್ಗೆ ಎಲ್ಲನ ಸ್ಟ್ರಕ್ ಆಗಿರೋ ದುಡ್ಡು ಕಾಸು ಕೂಡ ಚೆನ್ನಾಗಿ ಮತ್ತೆ ವಾಪಸ್ ಬರುತ್ತೆ. ಮತ್ತೆ ವ್ಯವಹಾರ ಮಾಡೋದ್ರಲ್ಲಿ ಎಲ್ಲದರಲ್ಲೂ ಸಕ್ಸಸ್ ಆಗುತ್ತೆ. ಈ ರೀತಿ ಮಾಡಿದಾಗ ನಮ್ಮ ಎಲ್ಲಾ ವಿಷಯದಲ್ಲೂ ಈ ಲಕ್ಷ್ಮೀ ನಾರಾಯಣರು ಮತ್ತೆ ಗೌರಿ ದೇವಿಯ ಆಶೀರ್ವಾದದಿಂದ ಎಲ್ಲ ಸಕ್ಸಸ್ ಆಗುತ್ತೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.